ಪದೇ ಪದೇ ಹೇಳಿದರೂ ಕೇಳಿಸಿಕೊಳ್ಳದ ರಾಜ್ಯ ಸರ್ಕಾರಕ್ಕೆ ಯಾರು ಏನೂ ಮಾಡಲಿಕ್ಕಾಗಲ್ಲ. ಕಿವುಡ ಆಗಿಬಿಟ್ರೆ ಹಾಗೆ. ಕಳೆದ 8-9 ತಿಂಗಳಿನಿಂದ ಈ ಸರ್ಕಾರ ಒಂದಲ್ಲ ಒಂದು ವಿಷಯಗಳ ಮೇಲೆ ಬರೀ ಡಿಫೆನ್ಸಿವ್ ಪೊಸಿಷನ್ಗೆ ಹೋಗಿ ವಿವಾದಗಳನ್ನು ಮೈ ಮೇಲೆ ಎಳ್ಕೋತಾ ಒದ್ದಾಡ್ತಾ ಇದೆ ಅಂತ ಹೇಳಿದ್ರೆ ಕೇಳಲ್ಲ ಯಾರುವೆ. ಮಧ್ಯದಲ್ಲಿ ಗ್ಯಾರಂಟಿ ಗಲಾಟೆ ಬೇರೆ. ಈಗ ಹೊಸದೊಂದು ಸಾಲದು ಅಂದ್ಬಿಟ್ಟು BPL ಎಳ್ಕೊಂಡಿದೆ. ಸರ್ಕಾರ ಆರ್ಥಿಕವಾಗಿ ಕಂಗೆಟ್ಟಿದೆಯಾ ಅನ್ನೋ ಸಹಜ ಪ್ರಶ್ನೆಯನ್ನು ಹುಟ್ಟಿಸುವಂತಹ ವಿವಾದ ಇದು. ಹುಟ್ಟಿದೆಯೋ ಇಲ್ವೋ ಅದು ಆಮೇಲಿನ ಪ್ರಶ್ನೆ, ಬಟ್ ಹುಟ್ಟಿಸತ್ತೆ. ದಟ್ ಈಸ್ ರಾಜಕಾರಣ. ಪರ್ಸೆಪ್ಷನ್ ಹಾಗೇ ಇರೋದು. ಈಗ ರಾಹುಲ್ ಗಾಂಧಿ ಎಲ್ಲ ಅದಾನಿ ಅಂಬಾನಿ ಮಾರ್ಬಿಟ್ಟಿದ್ದೀರಿ ಅಂತ ಮಾರಿದಾರಾ? ಪರ್ಸೆಪ್ಷನ್. ಅದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದೇ ಕೆಲಸ ಎಲ್ಲರಿಗೂ. ಇಷ್ಟು ದಿನ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಡ್ಯಾಶ್ ಡ್ಯಾಶ್ ಗೊಂದಲದಲ್ಲಿ ಮುಳುಗಿದ್ದ ಸರ್ಕಾರ ನಂತರ ನಿಧಾನಕ್ಕೆ ವಕ್ಫ್ ಗೊಂದಲನ ಮೈ ಮೇಲೆ ಹಾಕತ್ತು. ಮೂಡ ಗೊಂದಲ ಆಟೋಮೆಟಿಕ್ ಆಗಿ ಬಂದು ಮೈ ಮೇಲೆ ಬಿತ್ತು. ಇನ್ಯಾವುದೋ ಜಮೀರ್ ಗೊಂದಲ, ಇನ್ಯಾವುದೋ ಗೊಂದಲ. ಎಷ್ಟರಪ್ಪ ಬೇಕು ನಿಮಗೆ? 136 ಜನ ಇರೋ ಈ ಭದ್ರಕೋಟೆಯ ಸರ್ಕಾರಕ್ಕೆ ನೆಟ್ಟಿಗೆ ಆಡಳಿತ ಮಾಡೋಕ್ಕಾಗಲ್ವಾ ನಿಮ್ಗಳಿಗೆ? ಈ 136ಕ್ಕಿಂತ ಬೇಕಾ ನಿಮಗೆ ಇನ್ನು ಆಡಳಿತ ನಡೆಸೋಕ್ಕೆ ಚೆನ್ನಾಗಿ ಗಟ್ಟಿಯಾಗಿ? ಇನ್ನೇನು ಬೇಕು ನಿಮ್ಗಳಿಗೆ? 136 ಕೊಟ್ಟರು ಅದೇ ರೋಗ, 116 ಕೊಟ್ಟರು ಅದೇ ರೋಗ. 136 ಕೊಟ್ಟರು ನಮ್ಮ MLA ಕರಿತಿದ್ದಾರೆ ಅಂತ ಅದೇ ಬೋಗಸ್ ಪೋಣಿಸ್ಕೊಂಡು ಹೋಗೋದು. 112 ಇದ್ದಾಗ ನಮ್ಗೆ ಎಳೀತಿದ್ದಾರೆ, ನಮಗೆ ಅದೇ ಬೋಗಸ್ಸು. ಇದೇನು ಸರ್ಕಾರಗಳ್ರಿ? ಯಾವ ಪಾಪ ಮಾಡಿದ್ದೀವಿ ನಾವುಗಳು? 60,000ಕ್ಕೂ ಹೆಚ್ಚು BPL ಪಡಿತದಾರನ್ನ APLಗೆ ಶಿಫ್ಟ್ ಮಾಡಿದ್ದಾರೆ. ಇಟ್ಸ್ ಆಲ್ ರೈಟ್. ಆಗಲೇಬೇಕಿತ್ತು BPL ಪಡಿತರದಾರರ ಪರಿಷ್ಕರಣೆ. 10 ವರ್ಷದಿಂದ ತೆಗೆದು ತೋರಿಸ್ತೀನಿ. ನನ್ನ 10 ವರ್ಷದ ನನ್ನ ಬಿಗ್ ಬುಲೆಟಿನಲ್ಲಿ ಎಷ್ಟು ಸರಿ ಹೇಳಿದ್ದೀನಿ ಇದನ್ನ ಅಂತ ತೆಗೆದು ತೋರಿಸ್ತೀನಿ. ತಲೆಯಲ್ಲಿ ಯಾರಿಗಾರು ಒಂಚೂರು ಕಾಮನ್ ಸೆನ್ಸ್ ಇದ್ರೆ ಇಲ್ಲಿ ಬನ್ನಿ, ತೋರಿಸ್ತೀನಿ ನಾನು. ಎಷ್ಟು ಸರಿ ಹೇಳಿದ್ದೀನಿ ಇದನ್ನ. ಬೋಗಸ್ ಕಾರ್ಡ್ಗಳಿವೆ. 94%, 95% ಜಿಲ್ಲೆಗಳಲ್ಲಿ ಕುಟುಂಬಗಳ, ಅಂದರೆ ಸೆನ್ಸಸ್ ಪ್ರಕಾರ ಕುಟುಂಬಗಳ ಸಂಖ್ಯೆಗಿಂತ ಹೆಚ್ಚು ಕಾರ್ಡ್ ಬಂದಿದೆ. ಹೆಂಗೆ ಬಂತು? ಈ ದೇಶದಲ್ಲಿ ಕರ್ನಾಟಕದ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದು ಮುಖ್ಯಮಂತ್ರಿಗಳು ನಾವು ಎಷ್ಟು ಟ್ಯಾಕ್ಸ್ ಕಟ್ತೀವಿ ಅಷ್ಟು ಟ್ಯಾಕ್ಸ್ ಕಟ್ತೀವಿ ಅಂತ ಬಿಡ್ತಿರಲ್ಲ. ಇಷ್ಟು ಶ್ರೀಮಂತ ರಾಜ್ಯದಲ್ಲಿ 86%, 85% ಹೇಗೆ ಬಡತನ ರೇಖೆಯಿಂದ ಕೆಳಗಿರಲಿಕ್ಕೆ ಸಾಧ್ಯ? ಕೇಳಿ 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 ಸಾಕಾಗೋಗಿತ್ತು. ಗೊತ್ತೇ ಇಲ್ಲ, ಕೇಳಿಸೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡ್ಕೊಂಡು ಓಡಾಡ್ತಿದ್ರು ಎಲ್ಲರೂ. ಈಗ ಕೈ ಹಾಕಿದ್ದಾರೆ. ಯಾಕೆ? ಬಿಕಾಸ್ ಲಾಜಿಕಲಿ ಕೈ ಹಾಕಿದ್ದೀರಿ. ಅವತ್ತಿಗೂ ಕೇಂದ್ರದ ಮಾನದಂಡಗಳಿತ್ತು, ಈಗಲೂ ಇದೆ ಮಾನದಂಡಗಳು. ಈಗೇನಕ್ಕೆ ಕೈ ಹಾಕಿದ್ದೀರಿ ಅಂದರೆ ಯು ವಾಂಟ್ ಟು ಸೇವ್ ಮನಿ. ಅದರಲ್ಲಿ ಏನು ಅನುಮಾನನೇ ಇಲ್ಲ. ಅದರಲ್ಲಿ ಇಲ್ಲ ನಮ್ಮ ಹತ್ರ ಫುಲ್ ದುಡ್ಡಿದೆ ಅಂದರೆ ಕಾಣಿಸ್ತಿದೆ, ಕಾಣಿಸ್ತಿದೆ. ಸುಮ್ಮನೆ ಬಿಡ್ತಾರೆ. ಬಟ್ ಅದಾಗಲೇ ಬೇಕಿತ್ತು. ಯಾಕಾಯಿತು? ಹೇಗೆ ಕರ್ನಾಟಕ ರಾಜ್ಯ 85% ಆವ್ರೇಜಲ್ಲಿ, ಸರಾಸರಿ ನಾನು ಮಾತಾಡೋದು, ಕೆಲವು ಜಿಲ್ಲೆಗಳಲ್ಲಿ 90, 92, 94 ಇದೆ BPL ಕಾರ್ಡು. ಕ್ಯಾನ್ ಯು ಬಿಲೀವ್ ಇಟ್? 92, 94% BPL ಕಾರ್ಡ್ ಇದೆ, ವಿಚ್ ಈಸ್ ಬಡತನ ರೇಖೆಯಿಂದ. ಎಂಥ ಬಡ ರಾಜ್ಯ! ಬಿಹಾರ್ಗಿಂತ ವರ್ಷ ನೀವಾಗ ಮಾತಾಡೋದು ಮಾತ್ರ ಬುರ್ಡೆ ಮಾತಾಡ್ತಾರೆ. 3 ಲಕ್ಷ ಕೋಟಿ ಬಜೆಟ್ಟು, 4 ಲಕ್ಷ ಕಟ್ತೀವಿ ಟ್ಯಾಕ್ಸು, 66 ಲಕ್ಷ ಕಟ್ತೀವಿ, ಬರೀ ಬುರ್ಡೆ. ಯಾಕೆ ಹಾಗಾಯ್ತು ಹಾಗಾದ್ರೆ? ವೈ? ಯಾಕೆ ಈ ಪರಿಸ್ಥಿತಿಗೆ ಯಾಕೆ ಬಂತದು? ನೀವೇ ಕಾರಣ. ಈಗಿರೋ ಸರ್ಕಾರ, ಹಿಂದಿರೋ ಸರ್ಕಾರ, ಅದರಿಂದ ಸರ್ಕಾರ, ನೀವೇ ಕಾರಣ. ರಾಜಕಾರಣ ಮತ್ತು ಜನರನ್ನ ಮತಗಳನ್ನು ಗೆಲ್ಲಿಸ್ಕೊಳ್ಳೋಕ್ಕೆ, ನಿಮ್ಮ ಲೋಕಲಿ ನಿಮ್ಮ ಪವರ್ ತೋರಿಸ್ಕೊಳ್ಳೋಕ್ಕೆ ಇಶ್ಯೂ ಮಾಡಿಸ್ತಾ ಹೋದ್ರಿ ಬಾಯಿಗೆ ಬಂದಂಗೆ. ಯಾವುದೇ ಲಿಮಿಟ್ ಇಲ್ಲದೆ, ಯಾವುದು ಕೇಳೋನಿರಲಿಲ್ಲ. ನಿಮಗೇನು ಹೋಗಬೇಕಿತ್ತು? ನೀವು ನಿಮ್ಮನೆ ದುಡ್ಡ ಮಾಡಿಸಿದ್ರಿ, ಇಲ್ಲಿಗೆ ಬಂತದು. ಈಗ ಅರ್ಹ ಫಲಾನುಭವಿಗಳಿಂದ ಕಿತ್ತು ಎಸ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಫೀಸರ್ಗಳು. ಏನು ಅನ್ನ ತಿಂತೀರಾ ಈ ಪರಿಷ್ಕರಣೆಯಲ್ಲಿ ತೊಡಗಿರೋರು? ಅಥವಾ ಬೇರೆ ಏನಾದ್ರು ಸ್ಪೆಷಲ್ ಫುಡ್ ಇದೆಯಾ ನಿಮ್ಮದು? ನಿಮ್ಮ ಸಂಬಳನ ಕಿತ್ತು ಬಿಸಾಕಿದ್ರೆ ಏನಾಗತ್ತೆ? ಇವ್ರು ಈ ಕಣ್ಣೀರು ಹಾಕೋ ಜನರದ್ದು ಶಾಪನೂ ತಟ್ಟಲ್ವಾ ನಿಮ್ಗಳಿಗೆ? ಇದೇನಾ ನಿಮ್ಮ ಪರಿಷ್ಕರಣೆ ಯೋಗ್ಯತೆ? ನಿಮ್ಮದು ಬಡವ್ರ ಕಷ್ಟ ಅವ್ರಿಗೆ ಅರ್ಥ ಆಗುತ್ತೆ ಸರ್. ITR ಫೈಲ್ ಮಾಡಿದ್ದು ಅವತ್ತೇ ಬಡ್ಕೊಂಡೆ. 3 ದಿನದ ಹಿಂದೆ ITR ಫೈಲ್ ಮಾಡಿದ್ದನ್ನು ಕನ್ಸಿಡರ್ ಮಾಡಬೇಡಿ, ಟ್ಯಾಕ್ಸ್ ಪೇ ಮಾಡಿದವ್ರನ್ನ ಕನ್ಸಿಡರ್ ಮಾಡಿ ಅಂತ ಮಾಡಬೇಕು. ಮಾಡಿ
ಆದಾಯವನ್ನು ಝೀರೋ ಟ್ಯಾಕ್ಸಲ್ಲಿ ಫೈಲ್ ಮಾಡಿದವ್ರನ್ನ ಕನ್ಸಿಡರ್ ಮಾಡ್ಕೋಬೇಡಿ, ಟ್ಯಾಕ್ಸ್ ಪೇ ಮಾಡಿದವ್ರನ್ನ ಕನ್ಸಿಡರ್ ಮಾಡಿ. ಅವ್ರು ಎಷ್ಟು ರೂಪಾಯಿ ಟ್ಯಾಕ್ಸ್ ಕಟ್ಟಿರಲಿ, 10,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಆದಾಯದ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ಬ್ರಾಕೆಟ್ ತನ್ನಿ. ಕೇಳಿಸ್ಕೊಳ್ಳಂಗಿಲ್ಲ. ನಿಮ್ಮ ಲಜ್ಜೆಗೆಟ್ಟತನಕ್ಕೆ ನೋಡಿ ಈಗ ಈ ಕೇಸ್ಗಳನ್ನು. ನಂಬರ್ 1, ರೇಣುಕಾ ರಾಜಗೋಪಾಲ ನಗರ ಬೆಂಗಳೂರಂತೆ. ಇದೆಲ್ಲ ಮುಗಿದ ಮೇಲೆ ಬರ್ತೀನಿ ಜನರ ಕಡೆಗೆ. ಅವರಿಂದ ಆಗಿರೋದೇನು ಅಂತ ಅಲ್ಲಲ್ಲ, ಕಡ್ದು ಕೊಮಟೆ ಹಾಕ್ತಿರೋದು ಏನು ಡೆಮಾಕ್ರಸಿ ಎಲ್ಲ, ಗ್ರೇಟ್ ಜನ ನೀವು ಅಂತ ಬರ್ತೀನಿ. ಕಾರಣ ಭಾಳ ಸರಳ, ಎಲ್ಲ ಮೀಡಿಯಾನಲ್ಲಿ ನಡಿಬೇಕು. ಈ ಪಕ್ಷ ಬಂದಾಗ ಆ ಪಕ್ಷ ಬೈಯಿ, ಆ ಪಕ್ಷ ಬಂದಾಗ ಈ ಪಕ್ಷ ಬೈಯಿ, ಮಧ್ಯದಲ್ಲಿ ಕೋತಿ ಥರ ಇಲ್ಲಿ ಮೀಡಿಯಾ ಕುಣಿತಾ ಇರೋದು, ಅವ್ರ ಮೇಲೆ ಎಗರಾಡ್ತಾ ಇರೋದು ಎಲ್ಲರೂ ಅವ್ರವ್ರ ಕಾಲಕ್ಕೆ ತಕ್ಕಂತೆ. ಮಧ್ಯದಲ್ಲಿ ಮೀಡಿಯಾ ಬರಬೇಕು, ನ್ಯೂಸ್ ಚಾನಲ್ಗಳು ಅಥವಾ ಪೇಪರ್ನವರು ಮಾಡ್ತಾ ಇರಬೇಕೆಲ್ಲ ಸಪೋರ್ಟ್. ಎಂಡಲ್ಲಿ ನೋಡಿದ್ರೆ ಅದ್ಯಾವುದೋ ಸೀರಿಯಲ್ ನೋಡ್ಕೊಂಡು ಕೂತಿರ್ತೀರಿ. ಅದು ಹೊಟ್ಟೆ ತುಂಬಿಸುತ್ತೆ. ಕೇಸ್ ಸ್ಟಡಿ, ರೇಣುಕಾ ರಾಜಗೋಪಾಲ ನಗರ ಬೆಂಗಳೂರು. ಆದಾಯದ ಮೂಲ ಇಲ್ಲ, ITR ಫೈಲ್ ಆಗಿದೆ ಅಂತಂದೆ. ವೈ ITR ವಾಸ್ ಫೈಲ್ಡ್? ವಿಚ್ ಇಡಿಯಟ್ ಆಫೀಸರ್ಸ್ ಆರ್ ಥಿಂಕಿಂಗ್ ಆನ್ ದಿಸ್? ಆಸ್ಕ್ ಯುವರ್ ಚೀಫ್ ಮಿನಿಸ್ಟರ್, ಹ್ಯಾಸ್ ಹಿ ಫೈಲ್ಡ್ ITR? ಆಸ್ಕ್ ಹಿಮ್, ಹ್ಯಾಸ್ ಹಿ ಪೇಯ್ಡ್ ಟ್ಯಾಕ್ಸ್? ಕೇಳಿ ಅವ್ರನ್ನ. ಒಳ್ಳೆ ಕಥೆ ಆಯ್ತಲ್ಲ ಇದು, ಹೇಳಿದ್ರೆ ಅರ್ಥನೂ ಮಾಡ್ಕೊಳಕ್ಕಾಗದೇ ಇದ್ರೆ ಯೋಗ್ಯತೆಗಳಿಗೆ. ಕೇಸ್ ನಂಬರ್ 2, ಕಲ್ಪನಾ ನೆಲಗದರಹಳ್ಳಿ ಬೆಂಗಳೂರು. ಕುಟುಂಬದ ಆದಾಯ 12,000 ರೂಪಾಯಿ, ITR ಫೈಲ್ ಆರೋಪ. ಏನು ಮಾಡಬೇಕಾಕೆ? ಯಾವನವನು ಕಿತ್ತಾಕ್ದವನವನು? ಹೂ ಇಸ್ ದಟ್ ಆಫೀಸರ್? ಸಸ್ಪೆಂಡ್ ಹಿಮ್ ಅಂಡ್ ಥ್ರೋ ಹಿಮ್ ಔಟ್, ಅವ್ರು ಅವ್ನ ಸಂಬಳ ಕಟ್ ಮಾಡಿ ನೋಡೋಣ ಅವ ಏನು ಮಾಡ್ತಾನೆ ಅಂತ. ಬಡವರ ಸರ್ಕಾರ ಅಂತ ಬುರ್ರ ಬಿಡ್ತೀರಿ. ಯಾವ ಬಡವರು ಪರಿಷ್ಕರಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದರೆ ಆಗಬೇಕು. ಐ ಸ್ಟಿಲ್ ಸಪೋರ್ಟ್ ಪರಿಷ್ಕರಣೆ, ಬಟ್ ಈ ರೀತಿ ಅಲ್ಲ, ಹಿಂಗಲ್ಲ. 3ನೇದು ಯಾರೋ ಶೋಭಾ ಅಂತ, ಮಹಾಲಕ್ಷ್ಮಿ ಲೇಔಟ್. ಪತಿ ಗಾರ್ಮೆಂಟ್ಸ್ ನೌಕರ, ITR ಫೈಲ್ ಆರೋಪ. ಹೀಗೇನು ಸೇಮ್. ಆ ಕಡೆ ಕೇಂದ್ರದವರು ಲಬಲಬಂದು ನಮ್ಮ ಪ್ರಾಣ ತಿನ್ನೋದು, ITR ಫೈಲ್ ಮಾಡಿ, ನಮ್ಗೆ ಲೆಕ್ಕ ಸಿಗಬೇಕು ಅಂತ. ಈ ಕಡೆ ನೀವು ಕಿತ್ತಾಕ್ತಾ ಬನ್ನಿ. ಮಣ್ತಿನಕ್ಕೆ ಬದುಕಿರಬೇಕು, ವಿಷಾನು ಕೊಟ್ಬಿಡಿ ದಿನಸಿ ಅಂಗಡಿನಲ್ಲಿ, ತಿಂದುಬಿಟ್ಟು ಸಾಯ್ಲಿ ಜನ. ನಿಮಗೆ ಅದು ಯಾರು ಪರ್ಮನೆಂಟಾಗಿ ಓಟ್ ಹಾಕಿರ್ತಾರೋ ಅವ್ರ ಕೆಲ ಹಾಕಿಸ್ಕೊಂಡು ಸಾಯಿರಿ ಎತ್ತಲ ಕಡೆಗೆ. 4ನೇದು ಮಹಾಲಕ್ಷ್ಮಮ್ಮ, ಮಲ್ಲರ ಬಾಣವಾಡಿ ನೆಲಮಂಗಲ. ವಯೋವೃದ್ಧರು, ಆರೋಗ್ಯ ಸಮಸ್ಯೆ, ಮೊದಲೇ ಆರೋಗ್ಯ ಇಲ್ವಂತೆ. ಯಾಕೆ ಕಿತ್ತಾಕಿದ್ರು ಕಾರಣ ಗೊತ್ತಿಲ್ಲ. ಕತ್ತೆ ಕಾಯ್ತಾ ಇದ್ದೀರಿ ಆಫೀಸರ್ಗಳು ಅಂತ ಕೇಳಬೇಕು ಯಾವನಾರೋ ಒಬ್ಬ ಎದ್ದು ನಿಂತ್ಕೊಂಡು. ಕೇಳಲ್ಲ ಯಾರುವೆ. ಯಾಕೆ? ಈ ರಾಜ್ಯದಲ್ಲಿ ಜನಕ್ಕೆ ಹೋರಾಟ, ಪ್ರತಿಭಟನೆ, ತಪ್ಪು ಅಂದಾಗ ಎದ್ದು ನಿಂತುಕೊಳ್ಳೋ ಅಂತಹ ಬೆನ್ನುಮೂಳೆ ಮುರಿದೋಗಿ ಭಾಳ ದಿನ ಆಗೋಗಿದೆ. ನಾವೆಲ್ಲ ಸ್ವಾರ್ಥಿಗಳು. ನಡೆದ್ರೆ ಟಿವಿನಲ್ಲೋ ಪೇಪರ್ಗಳಲ್ಲೋ ಅವ್ರು ಫೈಟ್ ಮಾಡ್ಕೋಬೇಕಪ್ಪ. ನನ್ನ ಮನೆಗೆ ಏನೂ ಆಗಿಲ್ಲಪ್ಪ. ಸ್ವಾರ್ಥಿಗಳ ಕೂಟದ ರಾಜ್ಯದ ಜನ ನಾವೀಗ. ಯಾಕೆ ಯಾರು ಬೇಜಾರು ಮಾಡ್ಕೋತಾರೆ ಈಗ ಇದಕ್ಕೆ? ಯಾರಿಗೋ ತಾನೇ ನನಗೆ ಬರ್ತಿದೆಯಲ್ಲ. ಹಾಗಿದ್ದಾಗ ಬಿಟ್ಟು ಬಿಡಬೇಕಿದೆ ನನ್ನ ಪ್ರಕಾರ. ಬಂದವ್ರಿಗೆ ಬಂತು, ಬಿಟ್ಟವ್ರಿಗೆ ಬಿಟ್ಟು. ಉಸಿರಿದ್ರೆ ಬದುಕಿರ್ತಾರೆ, ಇಲ್ದಿದ್ರೆ ಹೋಗ್ತಾರೆ ಅಂತೇಳಿ ಸುಮ್ಮನಾಗಬೇಕು. ಉದ್ದೇಶ ಸಾಕಾರ. ಅದರ್ವೈಸ್ ಐ ಆಮ್ ನಾಟ್ ಸೇಯಿಂಗ್ BJP ಆರ್ ಅಪೋಸಿಷನ್ ಪಾರ್ಟಿ ಬಿಕಾಸ್ ದೇ ಹ್ಯಾವ್ ನೋ ಬ್ರೈನ್. ಅವ್ರಿಗೆ ಹೃದಯನೂ ಇಲ್ಲ, ಕಿಡ್ನಿನೂ ಇಲ್ಲ, ಲಿಕ್ಬರೂ ಇಲ್ಲ. ಅವ್ರಿಗೆ ಬರೀ ಸ್ಟೇಟ್ಮೆಂಟ್ ಕೊಟ್ಕೊಂಡು TV ಮುಂದೆ ಪೋಸ್ಟ್ ಕೊಡೋ ಗಿರಾಕಿಗಳು. ಅವ್ರು ಬಂದಾಗಲೂ ಅದೇ ಕೆಲಸ, ಇವ್ರು ಬಂದಾಗಲೂ ಇದೇ ಕೆಲಸ. ಹಾಗಾಗಿ ನಾವು ಅವ್ರಿಗೆ ಹೇಳೋಕ್ಕೆ ತಯಾರಿನೇ ಇಲ್ಲ. ಸತ್ತೋಗಿದೆ ಸಾರ್ವಜನಿಕ ಕಾಳಜಿಯ ಗುಂಪುಗಳು, ಹೋರಾಟಗಳೆಲ್ಲ ಸತ್ತೋಗಿದೆ. ಹಾಗಾಗಿ ಇವ್ರುಗಳು ಹಿಂಗೆ ಆಡ್ತಾ ಇರೋದು. ಒಳ್ಳೆ ಮದ ಬಂದ ಆನೆಗಳ ಥರ ಎಲ್ಲರೂ. ಮಹಾಲಕ್ಷ್ಮಮ್ಮನ ಕತೆ ಪಾಪ ಗೊತ್ತಿಲ್ಲ. 5ನೇದು ಬೋರಯ್ಯ ಪಾಲಯ್ಯ ಅಂತ ಯಾರು ಚಿತ್ರದುರ್ಗದಲ್ಲಿ. 8 ಎಕರೆ ಜಮೀನು ಮಾಲೀಕ. ಸರಿ, ಪಾಳು. ಈಗ ಅದಕ್ಕೆ ಕಿತ್ತಾಕ್ಬಿಟ್ರಂತೆ. ಎಷ್ಟು ಜನಕ್ಕಿಲ್ಲಪ್ಪ ನಾರ್ತ್ ಕರ್ನಾಟಕನಲ್ಲಿ 25 ಎಕರೆ. 25 ಎಕರೆ ನೀರಾವರಿ ಅಲ್ಲ, 2 ಎಕರೆ ನೀರಾವರಿ ಇದ್ರೂ ಓಕೆ ಬೇಕಾರೆ. 25 ಎಕರೆ ಮಳೆ ಆಶ್ರಯಿತ ಇಟ್ಕೊಂಡು ಕೂತಿದ್ರೆ ಏನು ಉಪಯೋಗ? ಪಾಳು ಕಿತ್ತಾಕಿದ್ದಾರೆ. ಕೇಸ್ ಸ್ಟಡಿ 6, ಅದ್ಯಾರೋ ಅನ್ವರ್ ಬಿ ಅಂತೆ, ಗಿರ್ಗಾಂವ್ ವಿಜಯಪುರ. ಬಟ್ಟೆ ಅಂಗಡಿಯಲ್ಲಿ ಮಗನ ಕೆಲಸ. ಯಾಕೆ? GST ಪಾವತಿ ಅಂತೆ. ಅಯ್ಯೋ ನಿಮ್ಮ ಹಣೆ ಬರಹಕ್ಕಿಷ್ಟು. ಮತ್ತೆ ಹೇಳ್ತಿದ್ದೀನಿ ಅದನ್ನು. GST ಅನಿವಾರ್ಯ ಪೇಮೆಂಟ್ಗಳನ್ನು ಮಾಡದೇ ಇದ್ದರೆ ನಿಮ್ಮದೇ ಲಜ್ಜೆಗೆಟ್ಟಂಥ ಸರ್ಕಾರದ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ
ತಲೆ ಮೇಲೆ ಹೊಡೆದು ಪ್ರಾಣ ತಿಂದು ಕಿತ್ಕೊಂಡು ಹೋಗ್ತಾರೆ, ಕೇಸ್ ಹಾಕ್ತಾರೆ, ಫೈಲ್ ಮಾಡ್ತಾರೆ, ಅಲ್ಲೊಂದ್ ಹೆದರಿಸ್ತಾರೆ. ಇಲ್ಲೊಂದ್ ಕಡೆ ಹಿಂಸೆ. ಜಿ ಎಸ್ ಟಿ ಕಟ್ಟಲ್ಲ ಇವರೇ ಹೋಗಿ ಪರ್ಚೇಸ್ ಮಾಡಿಬಿಟ್ಟು ಪಾಪ ಅವ್ನು ಸುಮ್ಮನೆ ಕೊಟ್ಬಿಟ್ಟ ಅಂದ ತಕ್ಷಣ ಗೂಡಂಗಡಿನಲ್ಲಿ ಜಿ ಎಸ್ ಟಿ ಆಗ್ತಿ ಹೆಂಗೆ ಕೊಟ್ಟೆ ಅಂತ ಕೂತ್ಕೋತಾರೆ. ಯಾಕೆಂದ್ರೆ ಇದೇ ಚೀಫ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರಿಗೆ ಟಾರ್ಗೆಟ್ ಕೊಡ್ತಾರೆ ಜಿ ಎಸ್ ಟಿ ಕಲೆಕ್ಷನಲ್ಲಿ. ಅವ್ರೇನು ಮಾಡೋಕ್ಕಾಗಲ್ಲ. ಅಲ್ಲಿ ಜಿ ಎಸ್ ಟಿಯನ್ನು ಇಲ್ಲಿ ಕಿತ್ತಾಕಿ ಏನು ಸೆನ್ಸ್ ಇದೆಯಾ ಆರೋಗ್ಯ ಇದು ಆಹಾರ ಮಂತ್ರಿಗಳಿಗೆ? ಏನು ಕೇಂದ್ರದಲ್ಲಿ ವಿಪರೀತ ಅನುಭವ ತಗೊಂಡು ಬಂದು ಪೋಸ್ಟ್ ಕೊಡ್ತಾ ಇದ್ರಿ ಸೆಂಟ್ರಲ್ ಮಿನಿಸ್ಟ್ರು ಅಂತ. ಇದೇನಾ ನಿಮ್ದು ಅನುಭವ? ಏನು ಫಸ್ಟ್ ಟೈಮು ಇಲ್ಲಿ ಎಮ್ ಎಲ್ ಎ ಆದ್ರಿ, ಮಿನಿಸ್ಟ್ರಿ ಆಗಿದ್ದೀರಿ, ಏನು ಭಾಳ ಪೋಸ್ಟ್ ಕೊಟ್ರಿ, ನಾನು ಸೆಂಟ್ರಲ್ ಮಿನಿಸ್ಟ್ರು ಸೀನಿಯರು, ನಾನು ಭಾಳ ಅನುಭವ ಇದೆ ಅಂತ. ಏನು ಅನುಭವ ನಿಮ್ಮದು ಇದೆ? ನಿಮ್ಮ ಅನುಭವ ಹೈ ಹಣೆ ಬರಹ. ಎಸ್ ಸತಿ ರೇಷನ್ ತರಕ್ ಹೋದ್ವ ಸರ್ ಡಿಪೋಗೆ. ಅವರು ಫುಡ್ ಆಫೀಸ್ಗೆ ಹೋಗ್ರಿ ಅಂದ್ರು. ಫುಡ್ ಆಫೀಸ್ಗೆ ಹೋಗಿದ್ಕೆ ಐಟಿ ಐತೆ ನಿಮ್ದು ಕೋರಮಂಗ್ಲಕ್ ಹೋಗ್ರಿ ಅಂದ್ರು. ಏನ್ ಸೌಲಭ್ಯನೂ ಇಲ್ಲ, ಗೃಹಲಕ್ಷ್ಮಿ ಬತ್ತಾ ಇಲ್ಲ, ಅಕ್ಕಿ ಬತ್ತಾ ಇಲ್ಲ, ಅಕ್ಕಿ ಕಾಸು, ಇವಾಗ ರೇಷನ್ ಕೊಡ್ತಾ ಇಲ್ಲ. ನಮ್ಗೆ ನ್ಯಾಯ ದೊರಕಿಸ್ಕೊಡಿ, ನಮಗೆ ರೇಷನ್ ಕಾರ್ಡು ಇದ್ ಮಾಡಿಸ್ಕೊಡಿ. ನನಗೆ ರೇಷನ್ ಕಾರ್ಡ್ ಬೇಕು. ನನ್ನ ಮಗನ್ಗೆ ಹುಷಾರ್ ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಅವ್ನಿಗೆ ಇಂಜೆಕ್ಷನ್ ಹಾಕಲ್ಲ. ಹಿಮೋಫಿಲಿಯಾಗೆ ಒಂದು ಇಂಜೆಕ್ಷನ್ 5,500 ರೂಪಾಯಿ ಕೊಟ್ಟು ನಾನು ಹಾಕ್ಸ್ಬೇಕು. ಹಂಗಾಗಿ ನನಗೆ ಇದು ಕಾರ್ಡ್ ತಗೊಂಡೋದ್ರೆ ಫ್ರೀ ಇಂಜೆಕ್ಷನ್ ಸಿಗುತ್ತೆ. ಇಲ್ಲ ಅಂದರೆ 5,500 ಕಟ್ಟಿ ನಾನು ಇಂಜೆಕ್ಷನ್ ಹಾಕಿಸ್ಬೇಕು. ಈಗ ರೇಷನ್ ಕಾರ್ಡ್ ಇಲ್ಲ ಅಂದರೆ ನನಗೆ ಏನು ಜೀವನ ಮಾಡಲಿ ನಾನು? ನಮ್ದು ಆಧಾರ ಅನ್ನೋದೇ ಏನಿಲ್ಲ. ನನ್ನ ಮಗ 12,000 ಸಂಬಳ ತರೋದು ಬಿಟ್ಟರೆ ಇನ್ಯಾವುದೂ ಇಲ್ಲ. ನಮಗೆ BPL ಕಾರ್ಡ್ ತೆಗೆದುಬಿಟ್ಟು ಭಾಳ ತೊಂದರೆ ಅನುಭವಿಸ್ತೀವಿ ಸರ್. ಒಂದು ಹೊತ್ತಿನ ಊಟಕ್ಕೂ ನಮ್ಗೆ ನ್ಯಾಯ ಕೊಡಿಸಿ. ಯಾರವ್ವ ನ್ಯಾಯ ಕೊಡಿಸ್ಬೇಕು? ಟಿ ವಿನ, ಪೇಪರ, ಸರ್ಕಾರ ಯಾರು? ರಾತ್ರಿ 7 ಗಂಟೆಯಿಂದ ಮನೆಯಲ್ಲ ಪಿತ್ತಪ್ಪಿ ಟಿ ವಿ ಇದ್ರೆ ಏನಮ್ಮ ನೋಡ್ತೀಯಾ? ಸೀರಿಯಲ್ಗಳು. ಹೋಗೋ ಕೇಳು. ಇಲ್ವಾ? ನೀವು ಓಟ್ ಹಾಕಿದೀಯಲ್ಲ ಅವ್ರನ್ನ ಕೇಳು. ಯಾಕೆ ಹಿಂಗೆ ಮಾಡಿದ್ರು? ಯಾರು ನ್ಯಾಯ ಕೇಳ್ತಿದೀಯ ತಾಯಿ? ಅಥವಾ ನಿನಗೆ ನ್ಯಾಯ ಕೊಡ್ಸಕ್ಕಿಲ್ಲಿ ಯಾವನ ಅರ್ಜೆಂಟಾಗಿ ಕ್ಯೂಲ್ ನಿಂತ್ಕೊಂಡವನೇ ಬಂದು? ಅವ್ರ ಆಸಕ್ತಿಗಳೇ ಬೇರೆ ಇದೆ. ಎಸ್. ಇನ್ನು ಯಾಕೆ ಇದಾಗಿದ್ಯಾಕೆ? ಸ್ವಾತಂತ್ರ್ಯ ಬಂದು 75 ವರ್ಷ ಆದಮೇಲೆ BPL ಕಾರ್ಡ್ಗಳು ರೈಸ್ ಆಗ್ತಾ ಯಾಕೆ ಹೋಯ್ತು? ಅಭಿವೃದ್ಧಿ ಆಗ್ತಿರೋ ಭಾರತದಲ್ಲಿ ಬಡತನ ಇಳೀತಾ ಬರಬೇಕಾಗಿತ್ತಲ್ಲ, ರೈಸ್ ಆಗ್ತಾ ಯಾಕೆ ಹೋಯ್ತು? ಲೆಟ್ ಇವನ್ ಕಾಂಗ್ರೆಸ್ ಆರ್ BJP ಆನ್ಸರ್ ಮಾಡಿ. ಕಾಂಗ್ರೆಸ್ನವರು ಆನ್ಸರ್ ಮಾಡಿ, BJPಯವರು ಮಾಡಿ. ನೀವು 15 ವರ್ಷನೋ 10 ವರ್ಷನೋ 20 ವರ್ಷನೋ ಪವರ್ಲಿದ್ದೀರಿ, ಅವರು 50 ವರ್ಷ ಪವರ್ಲಿದ್ದರು. ಯಾಕೆ ಅದು ಏರ್ತಾ ಬಂದಿದೆ? ಯಾಕೆ ಇಳಿಲಿಲ್ಲ BPL ಕಾರ್ಡ್ಗಳ ಸಂಖ್ಯೆ? ಇಷ್ಟೊಂದು 10 ಲಕ್ಷ ಕರ್ನಾಟಕದಂಥ ರಾಜ್ಯದಲ್ಲಿ 10%ಗೆ ಬರಬೇಕಿತ್ತಲ್ಲ, ಯಾಕೆ 90ಕ್ಕೆ ಹೋಗ್ತಾ ಇತ್ತದು? ಮಾನದಂಡ ಆಗಿರಲಿಲ್ಲ. ಎಲ್ಲ ಲಾಭಕೋರಂತಂದು. ದೇರ್ ಆರ್ 2 ಟೈಪ್ಸ್ ಆಫ್ ಕಾರ್ಡ್ಸ್ ಬೋಗಸ್ಸಲ್ಲಿ. ಮಿಸ್ಟರ್ ಮಿನಿಸ್ಟರ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಲೀಸನ್, ಅದರ್ವೈಸ್ ನಿಮ್ಮ ಸೀನಿಯಾರಿಟಿ ಪೋಸನ್ನು ಕೊಟ್ಕೊಂಡು ಓಡಾಡಿ. ಯಾವನ್ ಬೇಡ ಅಂದನು ಆರ್ ಇವನ್ ಚೀಫ್ ಮಿನಿಸ್ಟರ್. ನಂಬರ್ 1, ಜನರೇ ದುರಾಸೆಗೆ ಸೃಷ್ಟಿ ಮಾಡಿಕೊಂಡಿರುವ ಬೋಗಸ್ ಕಾರ್ಡ್ಗಳು ಜನರೇ ಮಾಡಿದ್ದಾರೆ. ಏನು ಜನರೇನು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳಲ್ಲ ಈ ಕೇಸಲ್ಲಿ. ಅವರೇನು ಮೊಮ್ಮಕ್ಕಳಲ್ಲ, ಅವರೇ ಕ್ರಿಯೇಟ್ ಮಾಡಿರೋದು. ಮನೆಗೆ 2 ಕಾರ್ಡು, ಡಬಲ್ ಅಡ್ರೆಸ್ ತೋರಿಸಿ 3 ಕಾರ್ಡು ಎಲ್ಲ ಮಾಡಿರೋದು ಅವರೇ. 2ನೇ ಕಾರ್ಡ್ ಇದೆ ಬೋಗಸ್ಸು. ಐ ರಿಪೀಟ್, 2ನೇ ಕಾರ್ಡ್ ಇದೆ ಬೋಗಸ್ಸಲ್ಲಿ. ಅದು ವ್ಯವಸ್ಥೆ ಒಳಗಿರುವ ವ್ಯಕ್ತಿಗಳೇ ಆ ಬೋಗಸ್ ಕಾರ್ಡಿಂದ ದಿನಸಿಯನ್ನು ಡೈರೆಕ್ಟಾಗಿ ಮಾರಕ್ಕೆ ಅನುಕೂಲ ಮಾಡಿಕೊಂಡಿರುವ ಬೋಗಸ್ ಕಾರ್ಡ್ಗಳದು. ಈಗ ಆಗ್ತಿರೋದು ಬಹುಶಃ ಏನು ಅಂದರೆ, ಈ ಪ್ರಕರಣಗಳನ್ನು ನೋಡಿದ್ರೆ ನನಗೆ ಮೋಸ್ಟ್ಲಿ ಆಫೀಸರ್ಗಳಿಗೆ ನೀವು ಟಾರ್ಗೆಟ್ ಕೊಟ್ಟಿದ್ದೀರಿ, ಇಷ್ಟಿಷ್ಟು ಕಾರ್ಡ್ ಇಳಿಸ್ಬೇಕೀಗ ಅಂತ. ಅವರು ವ್ಯವಸ್ಥೆ ಒಳಗಡೆ ಕಳ್ಳರು, ಕಿರಾತಕರು ಆ ಬೋಗಸ್ ಕಾರ್ಡ್ ಹೆಸರಲ್ಲಿ ಹಂಗಂಗೆ ತಗೊಂಡು ಹಂಗಂಗೆ ಮಾರ್ಕೊಳಕ್ಕೆ ಇಟ್ಕೊಂಡಿದಾರಲ್ಲ, ಅದನ್ನು ಉಳಿಸ್ಕೋತಿದ್ದಾರೆ. ಸಿಕ್ದವ್ರದ್ದು ಕಿತ್ತಾಕ್ಬಿಟ್ಟು ಟಾರ್ಗೆಟ್ ತೋರಿಸ್ತಿದ್ದಾರೆ ಅಂತ ನಂಗೆ ಡೌಟ್ ಇದೆ. ಡೌಟ್ ಇದೆ ನನಗೆ, ಅನುಮಾನ. ಐ ಆಮ್ ನಾಟ್ ಸೇಯಿಂಗ್ ಸಂಬಡಿ ಹ್ಯಾಸ್ ಡನ್ ಇಟ್. ಅದಲ್ಲ ಅನ್ನೋದಾದ್ರೆ ಪ್ರೂವ್ ಮಾಡಿ ನೋಡ್ತೀನಿ. ಸುಮ್ಮನೆ ಬುರುಡೆ ಬಿಟ್ಕೊಂಡು ಆ ಸರ್ಕಾರ ಈ ಸರ್ಕಾರ, ನಾವು ಬಡವರು, ನಾವು ಅಲ್ಟ್ರಾ ಬಡವರು, ನಾವು ಸೂಪರ್ ಬಡವರು ಅಂತ ಬುರುಡೆ ಬಿಟ್ಕೊಂಡು ಓಡಾಡೋದು. ಎಸ್. ಇನ್ನು BPL ಕಾರ್ಡ್ ಗೊಂದಲದ ವಿಚಾರವಾಗಿ ವಿಪಕ್ಷಗಳಿಗೆ ಆಹಾರವಾಗಿದೆ. ರಾಜ್ಯದಲ್ಲಿ BPL ಕಾರ್ಡ್ ಪರಿಷ್ಕರಣೆ ಗೊಂದಲ ಜನರ BP ಏರಿಸಿದೆ. ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕಾರ್ಡ್ ರದ್ದು ಮಾಡ್ತಿಲ್ಲ, ಪರಿಷ್ಕರಣೆ ಮಾಡ್ತಿದ್ದೀವಿ, ಅರ್ಹರಿಗೆ ಮಾತ್ರ ನೀಡ್ತೀವಿ ಅಂತ ಸಮರ್ಥನೆಗೆ ಇಳಿದಿದ್ದಾರೆ. ಯಾವುದೇ ಅರ್ಹರ ರೇಷನ್ ಕಾರ್ಡ್ ರದ್ದಾಗಲ್ಲ ಅಂತ CM ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟರು.
ಆಗ್ಬಾರ್ದು ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿರೋ ವಿಚಾರ ಸಾಕಷ್ಟು ಒಂದು ನಾನು ನೋಡಿದೆ ಸರಿ ಇಲ್ಲ. ನೀವೇ ಕನ್ಫ್ಯೂಸ್ ಮಾಡೋದು, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ, ನಾವು ಯಾವ ಕನ್ಫ್ಯೂಸು ಮಾಡ್ತಿಲ್ಲ. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗಿದ್ರೆ ಬರ್ರಿ, ನಾವು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಡ್ತೀವಿ. ನಾವು ಯಾವ ಕನ್ಫ್ಯೂಸು ಮಾಡ್ತಿಲ್ಲ. ಈಗ ನಾನು ಮೇಲೆ ಹೇಳಿದ್ದ 6 ಕೇಸ್ ಇದೆಯಲ್ಲ, ಏನದು ಕನ್ಫ್ಯೂಸಾ ಅದು? ಇಂಥದ್ದು ಇನ್ನೂ 60 ಕೇಸ್ ತರ್ತೀನಿ ನಾಳೆಯಿಂದ. ಅದು ಕನ್ಫ್ಯೂಸಾ? ನೋಬಡಿ ಈಸ್ ಟೆಲಿಂಗ್ ಈ ಬೋಗಸ್ ಕಾರ್ಡ್ಸನ್ನು ಇರಾಡಿಕೇಟ್ ಮಾಡಬೇಡಿ ಅಂತ. ಮಾಡಲಿಲ್ಲ ಅಂದ್ರೆ ಹೇಗಾಗುತ್ತೆ? ಸಾಧ್ಯನೇ ಇಲ್ಲ ಮಾಡದೇ ಇದ್ರೆ. ಬಿಕಾಸ್ ಒಂದು ಜೋಕ್ ಆಗಬಹುದು. 100% ಬದಲು 104% ಕೊಟ್ಟೋಗ್ಬೋದು ಬೇಕಾದ್ರೆ BPL ಕಾರ್ಡ್ಗಳು. ಹೋಗಿದೆ ಅಂತ ನನ್ನ ವಾದ ಕೆಲವು ಜಿಲ್ಲೆನಲ್ಲಿ. ಆ ಲೆವೆಲ್ ರೀಚ್ ಅಮಾಂಗ್ ನಂಬರ್ ಆಫ್ ಫ್ಯಾಮಿಲೀಸ್ಗಿಂತ ಕಾರ್ಡ್ ಈಸ್ ಮೋರ್ ಅಂತ ನನ್ನ ವಾದ. ನಾವು ಕನ್ಫ್ಯೂಸ್ ಮಾಡಿಸ್ತಿಲ್ಲ ಯಾರನ್ನೂ. ಈ ಪರಿಷ್ಕರಣೆ ಮಾಡ್ತಿರೋಂಥ ಮತಿಗೇಡಿಗಳಿಗೆ ಬುದ್ಧಿ ಹೇಳಿ, ನಾಟ್ ಟು ಅಸ್. ನೀವು ನಮಗೆ ಬುದ್ಧಿ ಹೇಳಿದ್ರೆ ಹೇಳ್ಕೊಳ್ಳಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಮೀಡಿಯಾನಲ್ಲಿ ಕೂತಿರೋರಿಗೆ ಯಾವ ಕಡೆಯಿಂದಾದರೂ ಒದಸ್ಕೊಳ್ಳೋದೇ ಕೆಲಸ ತಾನೆ. ಇಟ್ಸ್ ಆಲ್ ರೈಟ್. ಡು ಯು ಸಪೋರ್ಟ್ ದೀಸ್ 6 cases, ದಿ ಆನರಬಲ್ ಚೀಫ್ ಮಿನಿಸ್ಟರ್? ಐ ವಿಲ್ ಸೆಂಡ್ ಆಲ್ ದ 6 people ಟು ಯುವರ್ ಹೌಸ್. ಕೇಳಿ ಅವ್ರನ್ನ, ಯಾರು ಕನ್ಫ್ಯೂಸ್ ಮಾಡ್ತಿರೋದು? ಆಸ್ಕ್ ಯುವರ್ ಆಫೀಸರ್ಸ್ ಟು ವರ್ಕ್ ಪ್ರಾಪರ್ಲಿ ಅಷ್ಟೇ. ಆಪರೇಷನ್ ಕಮಲದ ವಿಚಾರದಲ್ಲಿ ಈಗ ಜೋರು ಆರೋಪ ಅಂತೆ. ಕೋಟಿಗೆ ಲೆಕ್ಕನೇ ಇಲ್ಲ. 50 ಕೋಟಿ, 50 ಶಾಸಕರಿಗೆ 50 ಕೋಟಿ ಆಫರ್ ಮಾಡಿತ್ತು ಅಂತ ಒಬ್ಬರು ಬಿಟ್ಟರು ರೈಲನ್ನು. ಈಗ ಇನ್ನೊಂದು ರೈಲು ಮಂಡ್ಯ ಶಾಸಕರಿಂದ ಬಂದಿದೆ, 100 ಕೋಟಿಗೆ ಏರಿಸಿದ್ದಾರೆ. ನೆಕ್ಸ್ಟು 200, 500, 1000. ಅದಕ್ಕೇನು ನಾಲಿಗೆಗೇನು ಕೊರತೆ? 100 ಕೋಟಿ, 50 ಜನ ಬೇಕು, 5,000 ಕೋಟಿ. ಏನು RBI ಮೆಷಿನ್ ಇಟ್ಕೊಂಡಿದ್ದಾರೆ, ಹೊಡೆದು ಕೊಟ್ಬಿಡಕ್ಕಿಲ್ಲ ಯಾರಿಗೋ. ಸುಮ್ಮನೆ ಬುರುಡೆ ಬಿಟ್ಕೊಂಡು ಓಡಾಡ್ತಾರೆ, ಮೀಡಿಯಾನಲ್ಲಿ ಬರುತ್ತೆ ಅಂತ. ಆದರೆ ಭಾಳ ವಿಚಿತ್ರ, ಈ ಶಾಸಕ ಯಾರ ಹೆಸರು ಹೇಳ್ತಾರೋ ಅವರೇ ಒಪ್ಪಕ್ರೆಡಿ ಇಲ್ಲ ಅದನ್ನ. ಹೌದು. ಇನ್ನೇನಾದ್ರು ಬೇಕಾ ಕಪಾಳ ಮೋಕ್ಷ? ವೈ ಆರ್ ವಿ ಕನ್ಸಿಡರಿಂಗ್ ದೀಸ್ ಪೀಪಲ್ ಸೀರಿಯಸ್ಲಿ? ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು ಇವ್ರನ್ನೆಲ್ಲ ಸೀರಿಯಸ್ ಆಗಿ? ನಂಗೆ ಅರ್ಥ ಆಗ್ತಿಲ್ಲ. ಎರಡನೇದು ನಾವು ಮಾಡಬಾರ್ದು. ಕಾರಣ ತಕ್ಷಣ BJP ಅವರು ಇದೆಲ್ಲ ಬೋಗಸ್, ಕಾಂಗ್ರೆಸ್ ಇದೆಲ್ಲ ಸತ್ಯ ಅಂತ ಬೋಗಸ್. ಅವರವರಿಗೆ ಒಪ್ಪೋ ರೀತಿಯಲ್ಲಿ ಹೇಳಿಕೆ. ಬೇಕಾದ್ರೆ ತಗೊಳ್ಳಿ, ಸಾಕಾರ್ ಬಿಟ್ಕೊಳ್ಳಿ, ಬೇಕಾದ್ರೆ ತಿನ್ನಿ ಇಲ್ದಿರು ವಾಂತಿ ಮಾಡ್ಕೊಂಡು ಹಾಳಾಗಿ ಹೋಗಿ, ನಮಗೇನು ಹೋಗ್ಬೇಕು? ನಮ್ದು ಅಲ್ಲ ಇದು ಕೆಲಸ. ಯಾಕೆ ಅಂದರೆ ಯಾವನ್ ಬಯಸ್ಕೊತಾ ಇದ್ದಾನೋ ಈ ಕೇಸಲ್ಲಿ ದಿ ಆನರಬಲ್ ಘನತೆವೆತ್ತ ದೇಶಾಭಿಮಾನಿ BJP ಪಕ್ಷ, ಅವರೇ ಬಾಯಿ ಮುಚ್ಕೊಂಡು ಕೂತಿರ್ಬೇಕಾದ್ರೆ ಯು ಶುಡ್ ಗೋ ದಟ್ ಫೆಲೋ ಹೂ ಹ್ಯಾಸ್ ಅಕ್ಯೂಸ್ಡ್ ಯು ಟು ದ ಕೋರ್ಟ್ಗೆ. ಅವ್ರು ಕಡೆಗೆ ನಿಮ್ಗೆ FIR ಹಾಕ್ಸಿಲ್ವ? ನೀವು ಹೋಗ್ಬೇಕಲ್ಲ. ಅದು ಬಿಟ್ಬಿಟ್ಟು ಮೀಡಿಯಾನಲ್ಲಿ ಸ್ಟೇಟ್ಮೆಂಟ್ ಇಲ್ಲ, ಸೋಷಿಯಲ್ ಮೀಡಿಯಾ. ಏನು ಮಾಧ್ಯಮ ವೀರರು. ಎಸ್, ನೆಕ್ಸ್ಟ್. ಮೂಡಾ ಹಗರಣದಲ್ಲಿ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಂದು ಮಧ್ಯಾಹ್ನ ಇಡಿ ಮುಂದೆ ಹಾಜರಾಗಿ ಸಂಜೆವರೆಗೂ ವಿಚಾರಣೆಗೆ ಒಳಗಾಗಿದ್ರು. ಇನ್ನು ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಸೋಮಣ್ಣ ಮುಖಾಮುಖಿಯಾದರು. ಈ ವೇಳೆ ಮೂಡಾ ವಿಚಾರವನ್ನು ಪ್ರಸ್ತಾಪಿಸಿರುವಂತಹ ಸೋಮಣ್ಣ, ಮುಂಚೆಯೇ ಸೈಟ್ ವಾಪಸ್ ಮಾಡಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಿತ್ತಾ ಅಂತ ಬೇಸರ ಹೊರಹಾಕಿದ್ದಾರೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಹೇಳಿದ್ ಬೇರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ದೇವರು ನಂಬಿಕೆಗಳ ವಿಚಾರದಲ್ಲೂ ಕೂಡ ಪ್ರಸ್ತಾಪ ಆಯಿತು. ನಾನು ರಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ಕೊಂಡ್ರು. ಈ ಮಧ್ಯೆ ಜಿಟಿ ದೇವೇಗೌಡ ಸಂಬಂಧಿ ಮಹೇಂದ್ರಗೆ ಅಕ್ರಮವಾಗಿ 50-50 ಸೈಟ್ ನೀಡಿದ ಪ್ರಕರಣ ಸಂಬಂಧ ಇನ್ನಷ್ಟು ವಿಚಾರ ಬಯಲಾಗಿದೆ. 2020ರಲ್ಲಿ ಮಹೇಂದ್ರ ಜಮೀನು ಖರೀದಿಸಿದ್ರು. ಇದಾದ 7 ತಿಂಗಳಿಗೆ ಮಹೇಂದ್ರಗೆ 50-50 ಅನುಪಾತದಲ್ಲಿ 19 ಸೈಟ್ ಹಂಚಿಕೆಯಾಗಿದ್ವು. ಮೂಡಾ ವಶಪಡಿಸಿಕೊಂಡ ದೇವನೂರು ಭೂಮಿಯಲ್ಲಿ ಲೇಔಟ್ ಅಭಿವೃದ್ಧಿ ಆಗಿದ್ರು. ಇದನ್ನ ಮಹೇಂದ್ರ ಖರೀದಿ ಮಾಡಿದ್ದು ಹೇಗೆ ಅನ್ನೋ ಅನುಮಾನ ಈಗ ಕಾಡ್ತಿದೆ. ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವರಂಗೆ ಹೆಡೆಕ್ಸ್ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದೆ ಹಿಂಗಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತಾನೆ ಇಲ್ಲ. ಇನ್ನೂ ಖುಷಿಯಾಗಿದೆ. ಸೊಂಬರಿ ಅದೇ ಕಡೆ ಹೇಳ್ತೀವಿ ನೀವು ಇಷ್ಟನೇ ಕೊಡೋದಿಲ್ಲ. ನಂಬಿಕೆ ಇಟ್ಕೊಂಡಿದ್ಯಾ? ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ತಾಳಿ ನಿಮ್ಗೆ ಏನು ಹೇಳ್ತೀವಿ ನಾವು? ಅದು ಯಾವುದೋ ಒಂದು ಸಣ್ಣದು, ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ತನಗೆ ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿದ್ರಿ, ಇವೆಲ್ಲ ಇತ್ತಾ? ಪಾಪ ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು ನೀವು ಹೇಳಕ್ಕೆ. ನಾನೇ ನಿದ್ದ ಔಷಧಿ ಏನೇನೋ ಮಾತಾಡ್ತಿಲ್ಲ. ಅಲ್ಲಪ್ಪ, ನಾನು ಹೇಳೋದು ಏನು ಅಂತಂದ್ರೆ
ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿದ್ರೆ ಕೊಡಬೇಕಾಗ್ತದೆ. ಇಲ್ಲಿ ಅವ್ರು ಕೇಳಿದ್ದು CM ಉತ್ತರ ಕೊಟ್ಟಿದ್ದು ನನಗದು ಏನು ಅನ್ನಿಸ್ಲಿಲ್ಲ. Okay. ಇಟ್ಸ್ ಆಲ್ ರೈಟ್, ಏನೋ ಒಂದು ಉತ್ತರ ಕೊಟ್ಟಿದ್ದಾರೆ. ದಿಸ್ ಇಸ್ ಅಗೇನ್ ದ ಬ್ಯೂಟಿ, ಐ ಎಂಜಾಯ್ಡ್ ಇಟ್ ಓಕೆ ಆಸ್ ಎ ಜರ್ನಲಿಸ್ಟ್. ನಾನು ಹೇಳ್ತಿರೋದು ಹಾಂ ಸರ್. ಒಬ್ಬ ಪತ್ರಕರ್ತನಾಗಿ ಐ ಎಂಜಾಯ್ಡ್ ದಟ್ ಕನ್ವರ್ಸೇಷನ್. ಯಾಕೆ ಇನ್ ಚೀಫ್ ಮಿನಿಸ್ಟರ್ ಸಿಗಾಕೊಳ್ಳೋತರ ಏನೋ ಸೋಮ ಕೇಳ್ಬಿಟ್ರು, ಅವ್ರೇನೋ ಸಿಗಾಕೊಂಡ್ಬಿಟ್ರ ಅಂತ ಅದಲ್ಲ. ಸ್ಟಿಲ್ ದೇರ್ ಇಸ್ ಎ ಸ್ಪೇಸ್ ಫಾರ್ ಬೋತ್ ಆಫ್ ದೆಮ್ ಟು ಟಾಕ್. ಮಾತಾಡೋಕ್ಕಾರು ಜಾಗ ಇದೆಯಲ್ಲ ಇನ್ನೂ ಇವರಿಗೆ. ಹಾಂ, ನೀನೇನು ಮಾತಾಡೋದು ಸಾರ್ವಜನಿಕವಾಗಿ ಅಂತ ಆ ಥರದ ಮುಖ ತಿರುಗಿಸ್ಕೊಂಡು ಹೋಗೋದಲ್ವಲ್ಲ. ಇಲ್ಲ. ಅಮೇಸಿಂಗ್. ದಟ್ ಈಸ್ ಡೆಮೋಕ್ರಸಿ.